ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 25ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕತೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅನಿಲ ಅಶಾಂತನಾಗಿದ್ದ. ಅವನ ಬಾಳಿನಲ್ಲಿ ಮುಖ್ಯರಾದ ಎರಡೂ ಹೆಣ್ಣು ಜೀವಗಳ ನೆಮ್ಮದಿಯು ಅಭಿಯಲ್ಲಿ ನೆಲೆಯಾಗಿತ್ತು. ದೇವ್ರೇ, ಏನು ಮಾಡಲಿ? ಅಭಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋದು ಹೇಗೆ? ಅತ್ತೆ ಅಭಿಲಿ ಜೀವನೇ ಇಟ್ಕೊಂಡಿದ್ದಾರೆ. ಈ ಕಡೆ ಭೂಮಿ ಕೂಡ ಅಭಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಇವರಿಬ್ಬರಿಗೋಸ್ಕರ ಅಭಿ ಇಲ್ಲೇ ಇರಬೇಕು. ಅವನು ವಾಪಸ್ ಹೋಗಬಾರ್ದು. ಆದರೆ ತಡೆಯೋದು ಹೇಗೆ? ಅವನ ಮನೆ ಪರಿಸ್ಥಿತಿ ಬಗ್ಗೆ ನನಗೆ ಏನಂದರೆ ಏನೂ ಗೊತ್ತಿಲ್ವೇ? ಏನು ಮಾಡೋದು ಯೋಚಿಸುತ್ತಿದ್ದ. ಅನಿ, ಮನೆಗೆ ಬಂದಿದ್ಯಂತೆ? ಸಿಂಧು ನುಲಿಯುತ್ತಾ ಅನಿಲ್ನ ಮುಂದೆ ಬಂದಳು. ಹಾಂ, ಮನೇಲಿ ಇರಲಿಲ್ವಲ್ಲ ನೀನು? ಅನ್ಯಮನಸ್ಕನಾಗಿ ನುಡಿದ. ಹಾಂ, ದೇವಸ್ಥಾನಕ್ಕೆ ಹೋಗಿದ್ದೆ. ಹೌದಾ? ದೇವಸ್ಥಾನದಲ್ಲಿ ನಾನು ಬಂದಾಗ ನೀನು ಇರಲೇ ಇಲ್ಲ. ಅಲ್ಲಿಂದ ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಬಂದಿದ್ಯಾ? ಅಲ್ಲಿ ನಾನು ಇರಲಿಲ್ವಾ? ಮತ್ಯಾರಿದ್ರು ಎಂದಾಗ ಅವಳ ಕಡೆ ಸಂದೇಹದ ನೋಟ ಬೀರಿದ. ಬೇಕಾದಷ್ಟು ಜನ ಇದ್ದರು, ಆದರೆ ನೀನು ಮಾತ್ರ ಇರಲಿಲ್ಲ. ಎಲ್ಲಿ ಅಲಿಯೋಕ್ಕೆ ಹೋಗಿದ್ದೆ? ತುಸು ಜೋರಾಗಿಯೇ ಕೇಳಿದ್ದ. ಅನಿಲ ತನ್ನ ಮನೆಯಲ್ಲಿ ಅತ್ತೆ ಜೊತೆ ಮಾತನಾಡಿದ ರೀತಿ ನೋಡಿ ತನ್ನನ್ನು ಪ್ರೀತಿಯಿಂದ ಮಾತನಾಡಿಸುವ ಎಂದು ತಿಳಿದು ಬಂದಿದ್ದ ಸಿಂಧುವಿಗೆ ಅವನ ನಡೆಯಿಂದ ಬೇಸರವಾಯಿತು. ಜೊತೆಗೆ ಭೂಮಿಯ ಪ್ರದಕ್ಷಿಣೆ ನಮಸ್ಕಾರದ ಸಂಕಲ್ಪದ ಬಗ್ಗೆ ಅವನಿಗೆ ತಿಳಿಯಿತೋ ಇಲ್ಲವೋ ಎಂಬುದನ್ನು ಸಹ ಗೊತ್ತು ಮಾಡಿಕೊಳ್ಳಬೇಕಾಗಿತ್ತು. ನಾನೆಲ್ಲ ಅಲಿಯಕ್ಕೆ ಹೋಗಲಿ? ದೇವಸ್ಥಾನದಿಂದ ಸೀದಾ ಮನೆಗೆ ಬಂದೆ. ದೇವಸ್ಥಾನದಲ್ಲಿ ಭೂಮಿನೂ ಇದ್ಲು. 101 ಪ್ರದಕ್ಷಿಣೆ ಸಂಕಲ್ಪ ಮಾಡ್ತಾ ಇದ್ಲು. ಯಾಕೆ ಅಂತ ಕೇಳಿದ್ರೆ ಏನೂ ಉತ್ತರ ಕೊಡಲಿಲ್ಲ. ನನ್ನ ಜೊತೆ ಮಾತು ಕೂಡ ಆಡಲಿಲ್ಲ. ಮಾತು ಮುಗಿಸಿ ಅನಿಲ ಏನು ಹೇಳುವನೋ ಎಂದು ಅವನ ಮುಖವನ್ನೇ ನೋಡುತ್ತಾ ಕುಳಿತಳು. ಅನಿಲ ಈ ಲೋಕದಲ್ಲಿ ಇದ್ದಂತೆ ಕಾಣಲಿಲ್ಲ. ಮತ್ತೆ 5 ನಿಮಿಷ ಅವನೇನಾದರೂ ಮಾತನಾಡುವನೇನೋ ಎಂದು ಕಾದ ಸಿಂಧು ಅವನು ತನ್ನ ಕಡೆ ಗಮನವನ್ನೇ ನೀಡಲಾದಾಗ ಬೇಸರದಿಂದ ಅಲ್ಲಿಂದ ಹೊರಟು ಹೋದಳು. ಜಾನಮ್ಮನ ಔಷಧ ಆರೈಕೆಯಿಂದಲೋ ಭೂಮಿಯ ಹರಿಕೆಯ ಫಲದಿಂದಲೋ ಅಭಿಯ ಜ್ವರ ಕಮ್ಮಿಯಾಗುತ್ತಿತ್ತು. ಸದ್ಯ ನೀ ಕೊಟ್ಟ ಔಷಧಿ ದಕ್ಕಿದೆ ಜಾನಕಿ, ಜ್ವರ ಕಮ್ಮಿ ಆಗ್ತಾ ಇದೆ. ಈಗ ಮೊದಲಿನಷ್ಟು ಸುಡ್ತಾ ಇಲ್ಲ, ಯಶೋದಜ್ಜಿ ಹೇಳಿದರು. ಆದರೂ ಇನ್ನೂ ಪೂರ್ತಿ ಬೆವ್ತಿಲ್ಲ ಅತ್ತೆ. ಜಾನಕಿಯವರಿಗೆ ಇನ್ನೂ ಆತಂಕ. ಇಳಿದ ಜ್ವರ ಏರ್ತಾ ಇಲ್ಲ, ಹಾಗಂದರೆ ಏನೂ ತೊಂದರೆ ಇಲ್ಲ ಅಂತ ಅರ್ಥ. ಜ್ವರ ಏರೋದು ಇಳಿಯೋದು ಬಿಟ್ಟು ಬಿಟ್ಟು ಬರೋದು ಆದರೆ ಭಯ ಪಡಬೇಕು. ಹೀಗೆ ಇಳಿತಾ ಹೋದರೆ ಭಯ ಇಲ್ಲ ಬಿಡು. ಇವತ್ತೊಂಚೂರು ಕಟ್ಟು ಅನ್ನ ಕೊಡು ಅವನಿಗೆ. ಪಾಪ 2-3 ದಿನದಿಂದ ಬರೀ ಗಂಜಿ ಮೇಲೆ ಇದ್ದಾನೆ. ದೇಹದಲ್ಲಿ ಏನು ಶಕ್ತಿ ಇರುತ್ತೆ ಹಿಂಗಾದರೆ ಎನ್ನುತ್ತಾ ಅಭಿಯ ಮುಖವನ್ನೆಲ್ಲ ತಮ್ಮ ಸೆರಗಿನಿಂದಲೇ ಒರೆಸುತ್ತಿದ್ದರು ಯಶೋದಜ್ಜಿ. ಯಾವ ತಾಯಿ ಹೆತ್ತ ಮಗನೋ ಏನೋ ನೀನು. ನೀನು ನೋಡ್ತಾ ಇದ್ದರೆ ನನ್ನ ಮಗನ್ನೇ ನೋಡ್ದಂಗಾಗ್ತಿದೆ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಅವನನ್ನೇ ದಿಟ್ಟಿಸುತ್ತಿದ್ದರು ಯಶೋದ. ಅದೇಕೋ ಅಭಿ ಹುಷಾರು ತಪ್ಪಿದನಿಂದ ಅವರಿಗೆ ಕೋದಂಡನ ನೆನಪು ಬಹಳವಾಗಿತ್ತು. ಅಭಿಯನ್ನು ಹತ್ತಿರದಿಂದ ಕಂಡಾಗಿನಿಂದಲೂ ಅಂತೂ ಅವರ ಮಾತೃ ಹೃದಯ ಮಗನನ್ನು ಕಾಣಲು ಚಡಪಡಿಸುವುದು ಹೆಚ್ಚಾಗಿತ್ತು. ಅಭಿಗೆ ಜ್ವರ ಬರಲು ಶುರುವಾಗಿ 3-4 ದಿನಗಳೇ ಕಳೆದಿತ್ತು. ಜ್ವರ ಕಡಿಮೆಯಾಗಿದ್ದರೂ ಸುಸ್ತು ಮಾತ್ರ ಕಡಿಮೆಯಾಗಿರಲಿಲ್ಲ. ಅವನನ್ನು ಕೂರಿಸಲು ಎಬ್ಬಿಸಲು ಒಬ್ಬರ ನೆರವು ಬೇಕಾಗಿಯೇ ಇತ್ತು. ಭೂಮಿ, ನಾನು ದೇವಸ್ಥಾನದ ಕಡೆ ಹೋಗ್ಬರ್ತೀನಿ ಕಣೆ. ಅಭಿಗೆ ಒಂಚೂರು ಆರಾಮಾದರೆ 1008 ದೀಪ ಹಚ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಹೋಗಿ ದೀಪ ಹಚ್ಚಿ ಬರ್ತೀನಿ. ನಾ ಬರೋವರೆಗೂ ನೀ ಅಭಿ ಜೊತೆ ಇರ್ತೀಯಾ ಎಂದರು ಜಾನಕಿ. ಅತ್ತೆ, 1008 ದೀಪ ಅಂದರೆ ಸುಮ್ಮನೆನಾ? ಅದಕ್ಕೆಲ್ಲದಕ್ಕೂ ಬತ್ತಿ ಎಣ್ಣೆ ಹಾಕೋಕ್ಕೆ ಎಷ್ಟು ಹೊತ್ತು ಹಿಡಿಯುತ್ತೆ? ನಾನು ನಿನ್ನ ಜೊತೆ ಬರ್ತೀನಿ. ಅಭಿ ಜೊತೆ ಅಜ್ಜಿನಿರಕ್ಕೆ ಹೇಳಿದ್ರೆ ಆಯಿತು ಎಂದಳು ಭೂಮಿ. ಅಭಿ ಮೇಲಿನ ಪ್ರೀತಿ ಅವಳನ್ನು ಅವನ ಬಳಿಯೇ ಇರುವಂತೆ ಹೇಳಿದರೂ ಅವನಿಂದ ದೂರ ಇರುವ ಗಟ್ಟಿ ನಿರ್ಧಾರ ಮಾಡಿರುವಳಲ್ಲ. ಹಾಗಾಗಿ ಆದಷ್ಟು ಅವನ ಜೊತೆಗೆ ಇರುವುದನ್ನು ತಪ್ಪಿಸಿಕೊಳ್ಳಬೇಕೆಂದು ಯೋಚಿಸುತ್ತಿತ್ತು ಹುಡುಗಿ. ನನಗೇನು ದೀಪಕ್ಕೆ ಸಿದ್ಧ ಮಾಡ್ಕೊಳ್ಳೋದು ಕಷ್ಟ ಆಗಲ್ಲ ಬಿಡು. ನೀನು ಬರೋದು ಬೇಡ, ನೀನು ಇಲ್ಲೇ ಇರು. ಅಭಿ ಜೊತೆ ಅಜ್ಜಿನ ಬಿಟ್ಟು ಹೋಗೋಕ್ಕೆ, ಅವ್ರನ್ನ ಎಬ್ಸೋಕೆ ಕೂರ್ಸೋಕೆ ಅಜ್ಜಿ ಕೈಲಿ ಆಗಲ್ಲ ಕಣೆ. ಅದಕ್ಕೆ ನಿಂಗೆ ಹೇಳಿದೆ. ಆಗಲ್ಲ ಅಂದರೆ ಜಾನಕಿ ಚಿಂತೆಗೆ ಬಿದ್ದಾಗ, ಆಗಲ್ಲ ಅಂತೇನಿಲ್ಲ ಅತ್ತೆ, ನೀವು ಹೋಗಿ ಬನ್ನಿ ಎಂದಳು. ದೊಡ್ಡದೊಂದು ಬುಟ್ಟಿಯಲ್ಲಿ 1008 ಹಣತೆ, ಬತ್ತಿ, ಎಣ್ಣೆ, ಪೂಜಾ ಸಾಮಗ್ರಿ ಎಲ್ಲ ಹಿಡಿದುಕೊಂಡು ಹೊರಟರು ಜಾನಕಿ.
ಸ್ವಲ್ಪ ದೂರ ತೆರಳುವಷ್ಟರಲ್ಲೇ ದಾರಿಯಲ್ಲೇ ಅನಿಲ್ನ ಕಣ್ಣಿಗೆ ಬಿದ್ದಿದ್ದರು. ಅತ್ತೆ, ಇದೇನಿದು ಇಷ್ಟು ದೊಡ್ಡ ಬುಟ್ಟಿ ಎಂದಾಗ ತಮ್ಮ ಹರಕೆಯ ವಿಷಯ ಹೇಳಿದರು. ಒಬ್ಬಳೇ ಇಷ್ಟೊಂದು ದೀಪ ಹಚ್ತೀಯಾ? ಇರು, ನಾನು ಬರ್ತೀನಿ ನಿನ್ನ ಸಹಾಯಕ್ಕೆ ಎನ್ನುತ್ತಾ ಬುಟ್ಟಿ ಅವರಿಂದ ತನ್ನ ಕೈಗೆ ವರ್ಗಾಯಿಸಿಕೊಂಡ. ಇದಿಷ್ಟನ್ನು ತಮ್ಮ ಮನೆಯ ಜಗಲಿಯ ಮೇಲೆ ಕೂತಿದ್ದ ಶಾಂತ ಅವರು ನೋಡಿದ ಮೇಲೆ ಅವರ ತಲೆಯಲ್ಲಿ ಕುಟಿಲ ಉಪಾಯವೊಂದು ಹೊಳೆದಿತ್ತು. ಮುಕ್ತ ತನ್ನ ಕೋಣೆಯಲ್ಲಿ ಇದ್ದ ಆಳೆತ್ತೆರದ ಕನ್ನಡಿ ಮುಂದೆ ಬಂದು ನಿಂತಳು. ತನ್ನ ಮಾಸ್ಕ್, ಗ್ಲಾಸ್ ಎಲ್ಲ ತೆಗೆದು ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡವಳು ಜೋರಾಗಿ ಕಿರುಚಿಕೊಂಡಳು. ನೋ ನೋ, ದಿನದಿನಕ್ಕೂ ಈ ಮುಖ ಹಾಳಾಗ್ತಾನೇ ಇದೆ. ಐ ಕಾಂಟ್ ಬೇರ್ ದಿಸ್, ಐ ಕಾಂಟ್ ಸೀ ದಿಸ್ ಎಂದು ಹೇಳುತ್ತಾ ಅಲ್ಲಿಯೇ ಇದ್ದ ಬೆಲೆ ಬಾಳುವ ವಾಸ್ ಒಂದನ್ನು ಕನ್ನಡಿಗೆ ಬೀಸಿ ಒಗೆದಳು. ಫಳ್ಳೆಂದು ಸದ್ದು ಮಾಡುತ್ತಾ ಕನ್ನಡಿ ಒಡೆದು ಹೋಗಿತ್ತು. ಮ್ಯಾಮ್, ಏನಾಯಿತು ಎಂದು ಓಡಿ ಬಂದಿದ್ದ ನೌಕರ ಅವನ ಕಣ್ಣಿಗೆ ತನ್ನ ಕುರೂಪ ಕಂಡರೆ ಎಂಬ ಹೆದರಿಕೆಯಿಂದ ಅವನಿಗೆ ಬೆನ್ನು ಮಾಡಿ, ಏಯ್, ಯಾರೋ ನಿನ್ನ ನನ್ನ ರೂಮಿಗೆ ಬರೋಕ್ಕೆ ಹೇಳಿದ್ದು? ಜಸ್ಟ್ ಗೆಟ್ ಔಟ್ ಎಂದು ಚೀರಿದಳು. ಅವಳ ಕೂಗಾಟ, ಚೀರಾಟಕ್ಕೆ ಬೆದರಿದ ಕೆಲಸದವರು ಯಾರೂ ಅವಳ ರೂಮಿನ ಕಡೆ ತಲೆ ಹಾಕಲಿಲ್ಲ. ಮುಂಚೆ ತನ್ನ ರೂಮಿನಲ್ಲಿ ಎತ್ತ ತಿರುಗಿ ನೋಡಿದರೂ ತನ್ನ ಸೌಂದರ್ಯ ಕಾಣಬೇಕು ಎಂದು ರೂಮಿನಲ್ಲಿ ಎಲ್ಲ ಕಡೆಯೂ ಕನ್ನಡಿ ಹಾಕಿಸಿದ್ದಳು. ಅದೇ ಇಂದು ಅವಳಿಗೆ ಶಾಪವಾಗಿ ಕಾಡುತ್ತಿತ್ತು. ಎಲ್ಲೂ ತಿರುಗಿದರೂ ಈಗ ಅವಳ ಕುರೂಪಗೊಂಡ ಮುಖವನ್ನೇ ಕಂಡು ಕಲ್ಲು ಕರಗುವಂತೆ ಬಿಕ್ಕಿ ಬಿಕ್ಕಿ ಅತ್ತಳು. ಹುಚ್ಚಿಯಂತೆ ಎಲ್ಲ ಕನ್ನಡಿಗಳನ್ನು, ಕೈಗೆ ಸಿಕ್ಕ ವಸ್ತುಗಳನ್ನು ತೂರಿ ಒಡೆದು ಹಾಕುವ ಪ್ರಯತ್ನ ಮಾಡಿದಳು. ಅವಳು ಏನೇ ಮಾಡಿದರೂ, ಚೀರಿದರೂ, ಅತ್ತರೂ ಅವಳನ್ನು ಸಂತೈಸುವವರು ಮಾತ್ರ ಯಾರೂ ಇರಲಿಲ್ಲ. ಅನಾಥೆಯಂತೆ ಅತ್ತು ನೆಲದ ಮೇಲೆ ಒರಗಿ ಅಲ್ಲೇ ನಿದ್ರಿಸಿದಳು. ಸಿಂಧು, ಸಿಂಧು! ಶಾಂತ ಅವಸರದಲ್ಲಿ ಸಿಂಧುವಿನ್ನು ಹುಡುಕಿ ಬಂದಿದ್ದರು. ಏನತ್ತೆ? ನೋಡು, ನೀನು ಬೇಗ ಆ ಜಾನಕಿ ಮನೆಗೆ ಹೋಗು, ಅಲ್ಲಿ ಭೂಮಿ ಅಭಿ ಜೊತೆ ಇದ್ದಾಳೆ ಎಂದರು. ಅಯ್ಯೋ ಹೋಗತ್ತೆ, ಅವಳೆಲ್ಲಾದರೂ ಇರಲಿ, ಯಾರ ಜೊತೆಗಾದರೂ ಇರಲಿ, ನನಗದರಲ್ಲಿ ಆಸಕ್ತಿ ಇಲ್ಲ, ನಿರಾಸಕ್ತಿಯಿಂದ ನುಡಿದಳು. ಅಯ್ಯೋ ಮಂಕೆ, ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅನ್ನೋ ಹಾಗೆ ಎಂಥ ಒಳ್ಳೆಯ ಅವಕಾಶ ಸಿಕ್ಕಿದೆ, ಈಗ ನಿರಾಸಕ್ತಿ ತೋರಿಸ್ತೀಯಲ್ಲೇ. ನಾನು ಹೇಳಿದ ಕೆಲಸ ಮಾಡೋಕ್ಕೆ ಈಗ ಸರಿಯಾದ ಸಮಯ. ಜಾನಕಿ, ಅನಿಲ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದೇನೋ 1008 ದೀಪ ಹಚ್ಚಬೇಕು ಅಂತ ಮಾತಾಡ್ಕೊಳ್ತಾ ಇದ್ರು. ಅವರು ವಾಪಸ್ ಬರೋಕ್ಕೆ ಇನ್ನು 2 ಗಂಟೆ ಆದರೂ ಬೇಕು. ಅಷ್ಟರಲ್ಲಿ ನಾನು ಹೇಳಿದ ಕೆಲಸ ಮಾಡಿ ಮುಗಿಸ್ಕೊಂಡು ಬಂದುಬಿಡು ಎಂದರು. ಅತ್ತೆ ಕೊಟ್ಟ ಪುಡಿ ಹಿಡಿದು ಜಾನಕಿಯ ಮನೆ ಕಡೆ ಹೊರಟಳು ಸಿಂಧು. ಅಮ್ಮ ಅಮ್ಮ ಎನ್ನುತ್ತಾ ನರಳತೊಡಗಿದ ಅಭಿ. ಅಭಿ, ಏನಾಗ್ತಾ ಇದೆ? ಭೂಮಿ ಕಾಳಜಿಯಿಂದ ಕೇಳಿದಳು. ಚೂರು ನೀರು ಬೇಕು. ದಾಹದಿಂದ ಗಂಟಲು ಒಣಗಿ ಹೋಗಿತ್ತು. ಕಾದಾರಿಸಿದ ನೀರನ್ನು ಸಣ್ಣ ಲೋಟಕ್ಕೆ ಸ್ವಲ್ಪವೇ ಬಗ್ಗಿಸಿ ಅಭಿಯ ಬಳಿಗೆ ತಂದಳು. ಅವನು ಮಲಗಿದ್ದಂತೆಯೇ ತುಸುವೆ ಅವನ ತಲೆಯನ್ನು ಎತ್ತಿ ಹಿಡಿದು ಗುಟುಕು ಗುಟುಕಾಗಿ ನೀರು ಕುಡಿಸಿದಳು. ಥ್ಯಾಂಕ್ಸ್ ಎಂದವ ಮುಖ ಕಿವಿಚಿದ್ದ. ಏನಾಗ್ತಾ ಇದೆ ಅಭಿ? ಹಸುವಾಗ್ತಾ ಇದೆಯಾ? ಏನಾದರೂ ತಿನ್ನೋಕೆ ಅಥವಾ ಕುಡಿಯೋಕೆ ಮಾಡ್ಕೊಂಡು ಬರಲಾ? ಭೂಮಿಯ ಧ್ವನಿಯಲ್ಲಿನ ಮೃದುತ್ವ ಅಭಿಗೆ ಹೊಸದು. ಬೇಡ, ಯಾಕೋ ತಲೆನೋಯ್ತಾ ಇದೆ ಎಂದವನ ಹಣೆಗೆ ವಿಕ್ಸ್ ಹಚ್ಚಿ ಮೃದುವಾಗಿ ಮಸಾಜ್ ಮಾಡತೊಡಗಿದಳು. ಅವಳ ಮುಖದಲ್ಲಿನ ಮಾರ್ದ್ರವತೆ ಅಭಿಯನ್ನು ಸೆಳೆದಿತ್ತು. ಮೃದುವಾಗಿ ತಲೆ ಒತ್ತುತ್ತಿದ್ದ ಭೂಮಿಯ ಕೈ ಹಿಡಿದ ಅಭಿ ಅವಳ ಕಣ್ಣಿನಲ್ಲೇ ಕಣ್ಣು ಬೆರೆಸಿದ್ದ. ಅವನ ನೋಟಕ್ಕೆ ನಸುನಾಚಿದ ಭೂಮಿ ದೃಷ್ಟಿ ಕೆಳಗೆ ಮಾಡಿದಳು. ಇಂದೇಕೋ ಭೂಮಿ ಅವನ ಕಣ್ಣಿಗೆ ಹೊಸದಾಗಿ ಕಾಣುತ್ತಿದ್ದಳು. ಜಗವೆಲ್ಲ ಪ್ರೇಮಮಯ ಎನಿಸುತ್ತಿತ್ತು. ನಾಚಿಕೆಯಿಂದ ಬಾಗಿದ ಕಣ್ಣರೆಪ್ಪೆಗಳು, ತುಸು ಮಾತ್ರವೇ ರಂಗೇರಿದ್ದ ಕೆನ್ನೆ, ಮೂಗಿನಲ್ಲಿ ಹೊಳೆಯುತ್ತಿದ್ದ ಸಣ್ಣ ವಜ್ರ ಅಭಿಯನ್ನು ಪ್ರೇಮಲೋಕಕ್ಕೆ ಸ್ವಾಗತಿಸುವಂತಿತ್ತು. ಸದಾ ವಟಗುಟ್ಟುತ್ತಿದ್ದ ತುಟಿಗಳು ಇಂದು ಮೌನವ್ರತ ಹಿಡಿದು ಕುಳಿತಿತ್ತು. ಅಭಿಗೆ ಭೂಮಿಯನ್ನು ನೋಡಿದಷ್ಟೂ ನೋಡಬೇಕು ಎನಿಸುತ್ತಿತ್ತು. ಕಣ್ಣಲ್ಲೇ ಮುದ್ದಿಸುತ್ತಿದ್ದ ಅಭಿಯ ನಡೆಗೆ ಭೂಮಿ ನಾಚಿದ್ದಳು. ಅವನೆಡೆಗಿನ ಪ್ರೇಮ ರಸಧಾರಿಯಂತೆ ಕಣ್ಣಲ್ಲಿ ಹರಿಯುತ್ತಿತ್ತು. ಕಣ್ಣುಗಳು ಮಾತನಾಡಿಕೊಂಡಿದ್ದವು, ಒಲವಿನ ಸಂದೇಶ ರವಾನಿಸಿದ್ದವು. ಅವನ ತುಟಿಗಳು ಅವಳ ಹೆಸರನ್ನು ಪಿಸುಗುಡುವಂತೆ ಜಪಿಸಿದ್ದವು. ಭೂಮಿ ಮೆಲ್ಲನೆ ಕರೆದ. ಅವನೆಡೆ ಪ್ರೇಮಪೂರಿತ ದೃಷ್ಟಿ ಬೀಳ್ದಳು ಭೂಮಿ. ಅವಳನ್ನೇ ನೋಡುತ್ತಾ ತಾನು ಹಿಡಿದ ಅವಳ ಕೈಯನ್ನು ತನ್ನ ತುಟಿಯ ಕಡೆಗೆ ತೆಗೆದುಕೊಂಡು ಹೋಗಿದ್ದ. ಭೂಮಿ! ಹೊರಜಗಲಿಯಲ್ಲಿ ಸಿಂಧುವಿನ ಕರೆ ಕೇಳಿ ಭೂಮಿ ವಾಸ್ತವಕ್ಕೆ ಬಂದಳು. ಅಭಿಯಿಂದ ತನ್ನ ಕೈ ಬಿಡಿಸಿಕೊಂಡು ಅಲ್ಲಿಂದ ತಡಬಡಿಸಿ ಎದ್ದಳು. ಅವಳ ಗಾಬರಿ ಕಂಡ ಅಭಿ ತನ್ನಲ್ಲೇ ನಕ್ಕಿದ್ದ. ಪ್ರಿಸಿಲ್ಲಾ, ಪ್ರಿಸಿಲ್ಲಾ! ಜೋರಾಗಿ ಕಿರುಚುತ್ತಿದ್ದಳು ಮುಕ್ತ. ಮೇಡಮ್, ವಿಧೇಯನಾಗಿ ಬಂದು ನಿಂತಳು ಪ್ರಿಸಿಲ್ಲಾ. ಇನ್ನೊಂದು ಲಾರ್ಜ್, ಕ್ವಿಕ್, ಬೇಗ ರೆಡಿ ಮಾಡು ಮುಕ್ತ ಹೇಳಿದಾಗ, ಮೇಡಮ್, ಈಗಾಗಲೇ ಹೆಚ್ಚಾಗಿದೆ,
ನಿಮ್ಮ ಹೆಲ್ತ್ಗೆ ಇದು ಒಳ್ಳೆಯದಲ್ಲ. ನಿಧಾನವಾಗಿ ಉಸಿರಿದಳು. ಏಯ್ ಯು ಡರ್ಟಿ ಬೆಚ್, ನಿನ್ನ ಕೆಲಸ ಏನೋ ಅಷ್ಟು ನೋಡ್ಕೊಂಡು ಬಿದ್ದಿರು. ನಿನಗೆ ಸಂಬಳ ಕೊಡೋದು ನಾನು ಹೇಳಿದ ಕೆಲಸ ಮಾಡೋದಕ್ಕೆ, ಬಿಟ್ಟು ಉಪದೇಶ ಕೊಡೋದಕ್ಕಲ್ಲ. ಹೋಗು, ಇನ್ನೊಂದು ಲಾರ್ಜ್ ತೊಗೊಂಡು ಬಾ ಎಂದಳು. ಮುಕ್ತ ಪ್ರಜ್ಞೆ ತಪ್ಪುವಷ್ಟು ಕುಡಿದಿದ್ದಳು. ಅವಳ ಮುಖ ವಿರೂಪಗೊಂಡಾಗಿನಿಂದ 3 ಹೊತ್ತು ತನ್ನ ರೂಮಿನಲ್ಲೇ ಕುಳಿತು ಕುಡಿಯುತ್ತಾ ಇರುತ್ತಿದ್ದಳು. ತನ್ನ ಇಡೀ ಮನೆಯಲ್ಲಿ ಎಲ್ಲಿಯೂ ಕೂಡ ಕನ್ನಡಿ ಇರದಂತೆ ತೆಗೆಸಿದ್ದಳು. ಕೋಣೆಯಲ್ಲಿ ಲೈಟ್ ಹಾಕಲು ಕೂಡ ಬಿಡದೆ ಕತ್ತಲೆಯಲ್ಲೇ ಕೂರುತ್ತಿದ್ದಳು. ಪ್ರೆಸಿಲಾ, ನಿನ್ನ ಏಜ್ ಎಷ್ಟು? ತನಗೆ ಡ್ರಿಂಕ್ಸ್ ರೆಡಿ ಮಾಡಿಕೊಂಡು ಬಂದವಳನ್ನು ಕೇಳಿದಳು. ಅವಳ ಉತ್ತರ ಕೇಳಿ, ನಾನು ನಿನಗಿಂತ 2 ವರ್ಷ ಚಿಕ್ಕವಳು. ಆದರೂ ಈಗ ನಿನಗಿಂತ 20 ವರ್ಷ ದೊಡ್ಡೋಳಾಗಿ ಕಾಣಿಸ್ತಾ ಇದ್ದೀನಿ. ಮುಂಚೆ 20 ವರ್ಷ ಚಿಕ್ಕೋಳಾಗಿ ಕಾಣಿಸ್ತಾ ಇದ್ದೆ ಎಂದು ಜೋರಾಗಿ ನಕ್ಕಳು. ನಗುತ್ತಾ ನಗುತ್ತಾ ಅತ್ತಳು. ಕೈಲಿದ್ದ ಗಾಜಿನ ಲೋಟ ಬಿಸಾಕಿ ಅಲ್ಲೇ ನೆಲದ ಮೇಲೆ ಅಡ್ಡಾದಳು. ತನಗೆ ಅನ್ನ ಇಟ್ಟ ಒಡತಿಯ ಈ ರೂಪ ನೋಡಿ ಪ್ರೆಸಿಲ್ಲಾ ಕಣ್ಣೀರು ಮಿಡಿದಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.